ನಾವು ಘಂಟಾಘೋಷವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಮಾದಿಗ ಸಮಾಜದ ವಿರೋಧಿ ಸರ್ಕಾರ. ಬಹಳ ಗಟ್ಟಿಯಾಗಿ ಹೇಳ್ತಾ ಇದೀವಿ ಇದನ್ನ. ಆಮೇಲೆ ನಾವೇನು ಭಾವನಾತ್ಮಕವಾಗಿ ಹೇಳ್ತಿಲ್ಲ, ಇಲ್ಲಿ ಕೂತಿರೋರೆಲ್ಲ ನಾವು ವಕೀಲರಿದ್ದೀವಿ. ಈ ಸಿದ್ದರಾಮಯ್ಯನವರ ಸರ್ಕಾರ ಸಾಮಾಜಿಕ ನ್ಯಾಯ ಪರ ಇಲ್ಲ. ಇವರ ಸಾಮಾಜಿಕ ನ್ಯಾಯ ಪರ ಒಂದು ಏನು ಚಿಂತನೆ ಮಾಡುವಂತ ಸರ್ಕಾರ ಅಂತ ಹೇಳ್ತಾರೆ, ಅದು ಡೋಂಗಿವಾದ ಅಂತಲೂ ಕೂಡ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಸಾಮಾಜಿಕ ನ್ಯಾಯ ಪರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಳ ಮೀಸಲಾತಿಯಷ್ಟು ತೂಕ ಇರೋಂಥ ವಿಚಾರ ಇನ್ನೊಂದಿಲ್ಲ. ಇವರು ಈ ವಿಚಾರನೇ ಬದಿಗೊತ್ತು. ಅದು ಏನು, ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ 7 ಸದಸ್ಯರ ಬೆಂಚು ಪೀಠನು ಕೂಡ ಕೊಟ್ಟಂತ ಜಡ್ಜ್ಮೆಂಟ್ ಇವರು ಬದಿಗೊತ್ತಾರೆ ಅಂತ ಅಂದ್ರೆ, ಇವ್ರದ್ದು ಯಾವ್ದು ಇವ್ರ ಸಿದ್ಧಾಂತ, ಯಾವ್ದು ನೈತಿಕತೆ, ಇವ್ರದ್ದು ಸಾಮಾಜಿಕ ನ್ಯಾಯಪರ ನಾವಿದೀವಿ ಅಂತ ಹೇಳೋದಕ್ಕೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾದಿಗರ ವಿರೋಧಿ, ಮಾನ್ಯ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯಪರ ನಾನು ಇದೀನಿ ಅನ್ನೋದು ಅದು ಡೋಂಗಿವಾದ ಅಂತ ನಾವು ಇವತ್ತು ಹೇಳ್ತೀವಿ. ಯಾಕೆಂತಂದ್ರೆ ಆಗಸ್ಟ್ 1, 2024 ಜಡ್ಜ್ಮೆಂಟ್ ಬಂದ್ರು ಇವರು ಸುಮಾರು 3 ತಿಂಗಳ ಕಾಲ ತಗೊಳ್ತಾರೆ. ಎಲ್ಲ ಅಲ್ಲಿ ನೋಡಿ, ಹರಿಯಾಣ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ತೆಲಂಗಾಣ ಸರ್ಕಾರನ ಪಾಪ ಫಸ್ಟ್ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಡೆ ಹೊಡ್ತಾರೆ. ಇದು ಪಾಲಿಸಿ ಮ್ಯಾಟ್ರ್, ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಂಧ್ರ ಪ್ರದೇಶದಲ್ಲಿ ಮತ್ತು ಏನು ಕರ್ನಾಟಕದಲ್ಲಿ 2 ಕಡೆ ಜಾರಿ ಆಗ್ತದಂಗೆ ಅದನ್ನ ನೋಡ್ಕೊಂತಾರೆ ಅವರು. ಅಲ್ಲೂ ಕೂಡ ಏನಾಗಿದೆ, ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ತಾನೇ ಆ ಒಳ ಮೀಸಲಾತಿ ಜಾರಿಯಾಗಿದೆ. ಅಲ್ಲಿ ಮಾದಿಗರ ಸಂಖ್ಯೆ ಸುಮಾರು 33 ಲಕ್ಷ ಇದೆ. ತೆಲಂಗಾಣದಲ್ಲಿ ಒಲೆಯರ ಸಂಖ್ಯೆ ಸುಮಾರು 15 ಲಕ್ಷ ಇದೆ. ಅಲ್ಲೂ ಕೂಡ ದೊಡ್ಡ ಮೋಸ ಮಾಡಿ ಮಾದಿಗರಿಗೆ 11% ಕೂಡ ಜಾಗದಲ್ಲಿ 9% ಕೊಡ್ತಾರೆ, ಒಲೆಯ ಸಮಾಜಕ್ಕೆ 5 ಕೊಡ್ತಾರೆ, ಅಲೆಮಾರಿಗಳಿಗೆ 1 ಕೊಡ್ತಾರೆ. ಇಲ್ಲಂತೂ ಒಂದು ಸದಾಶಿವ ಆಯೋಗನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆನಲ್ಲೂ ಕೂಡ ಹೇಳ್ಕೊಂಡಿತ್ತು. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸೆಷನ್ಸ್ ನಲ್ಲೇನೆ ಅಸೆಂಬ್ಲಿನಲ್ಲಿ ಅದನ್ನ ಜಾರಿ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ. ಅದು ಬರೀ ಎಲೆಕ್ಷನ್ ಗಿಮಿಕ್ ಅಂತ ಇವತ್ತು ಸಾಬೀತಾಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬಂತು, ಅವ್ರ ಮುಂದೆ ಜಡ್ಜ್ಮೆಂಟು ಇತ್ತು, ಅವ್ರ ಮುಂದೆ ಎಂಪರಿಕಲ್ ಡಾಟಾನು ಇತ್ತು. ಇಷ್ಟೆಲ್ಲ ಇದ್ರೂ ಸಹ ಕಾಂಗ್ರೆಸ್ ಸರ್ಕಾರ ಇದನ್ನ ಜಾರಿ ಮಾಡಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮಾದಿಗರ ವಿರೋಧಿ ಅನ್ನೋಂಥದ್ದನ್ನ ಮತ್ತೊಂದ್ಸರಿ ಗಟ್ಟಿಯಾಗಿ ಹೇಳಲಿಕ್ಕೆ ತಮ್ಮ ಮುಂದೆ ನಾನು ಬಯಸ್ತೀನಿ.